ನನಗೆ ಸಾಕಷ್ಟು ಜನಗಳು ಬರ್ತಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತವೆ. ಮಗ ವಯಸ್ಸಿಗೆ ಬಂದಿರೋ ಮಗ 20 ವರ್ಷ, ಅವನಿಗೆ ಏನೋ ಮನೋಜನ್ಯ ಸಮಸ್ಯೆ ಒಂದೇ ಸಲ ಬಂದಿದ್ದು, ಇನ್ನೊಂದ್ಸಲ ಲೈಫಲ್ಲಿ ಬಂದಿಲ್ಲ, ಬರೋದು ಇಲ್ಲ ಅವರು. ಯಾಕೆಂದ್ರೆ ವಾಸಿ ಆಗ್ಲೇ ಇಲ್ಲ. ಒಂದ್ಸಲಕ್ಕೆ ಹೋದೆ, ಒಂದ್ಸಲಕ್ಕೆ ಯಾವನಾದ್ರೂ ಹಾರ್ಟ್ ಅಟ್ಯಾಕ್ ವಾಸಿ ಮಾಡ್ತಾನೆಯಾ? ಒಂದ್ಸಲಕ್ಕೆ ಏನಾದ್ರು ಬ್ರೈನ್ ಟ್ಯೂಮರ್ ವಾಸಿ ಮಾಡ್ತಾರ? ಒಂದ್ಸಲಕ್ಕೆ ಏನಾದ್ರು ಬ್ಲಡ್ ಕ್ಯಾನ್ಸರ್ ವಾಸಿ ಮಾಡ್ತಾರೆ? ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ, 2 ಫೇಲ್ಯೂರ್ ಆಗ್ಬಿಟ್ಟಿದೆ. ಒಂದ್ಸಲ ಬಂದ್ಬಿಟ್ಟು ವಾಸಿ ಮಾಡ್ಬಿಡಿ ಅಂತಂದ್ರೆ ವಾಸಿ ಮಾಡಕ್ಕಾಗತ್ತಾ? ನಾನೇನ್ ದೇವ್ರ? ಓಂ ಚೂಮ್ ಬ್ರೀಮ್ ಅಂತ ಹಾಕ್ಬಿಟ್ಟಿದ ತಕ್ಷಣನೇ ವಾಸಿ ಮಾಡ್ಬಿಡಕ್ಕೆ? ದೊಡ್ಡ ದೊಡ್ಡ ಕಾಯಿಲೆಗಳಿರ್ತವೆ, ಆದ್ರೆ ಬಂದು ನಿಮ್ಮ ಹತ್ರ ವಾಸಿನೇ ಆಗಿಲ್ಲ ಅಂತ ನಾನು ಹೇಳಿದ್ನ ಒಂದೇ ಒಂದ್ಸಲ ಬಾ, ನಾನು ವಾಸಿ ಮಾಡ್ಬಿಡ್ತೀನಿ ಅಂತ. ನೀವೇ ಜನರಲ್ ಆಗಿ ಥಿಂಕ್ ಮಾಡಿ. ಸಮಸ್ಯೆಗಳು ಎಷ್ಟು ದೊಡ್ಡದಾಗಿರ್ತವೆ, ಅದು ಪರಿಹಾರ ಕೂಡ ಅಷ್ಟೇ ಕಠಿಣವಾಗಿರ್ತವೆ. ಅವನು ಬೆಳೆಯೋದಕ್ಕೆ ಎಷ್ಟು ತಗೊಂಡಿರ್ತಾನ ಸಮಯ, ಅಳಿಸೋದಕ್ಕೂ ಅಷ್ಟೇ ಸಮಯ ಬೇಕು. ನೀವು ಸಮಸ್ಯೆಗಳನ್ನು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀರ ಪಟಾರ್ ಅಂತ. ಈಗ ಒಂದು ಉದಾಹರಣೆ, ಸಮಸ್ಯೆ ಪರಿಹಾರ, ತೂಕ ಹಾಕೋದು ಹೆಂಗೆ ಅಂತ ಹೇಳ್ತೀನಿ. ಏನೋ 1 ಲಕ್ಷ ಸಾಲ ಮಾಡ್ಕೊಂಬಿಟ್ಟವನೆ, ಬಂದ, ಏನ್ ಮಾಡೋದು ಗುರುಜಿ ಹಿಂಗಿಂಗೆ? ಲೇ, ತಗೊಂಡಾಗ ಒಡವೆ ಇಡ, ಸೇಟು ಅಂಗಡಿಲಿ ಏನಕ್ಕೆ ಇಟ್ಟಿ, ತೆಗೆದ್ಬಿಟ್ಟು ಮಾರ್ಬಿಡು, ನಿನ್ ಸಾಲ ತೀರ್ತ. ಅಯ್ಯೋ, ಒಡವೆ ನನ್ನ ಹೆಂಡತಿ ಕೊಡಲ್ಲ ಗುರುಜಿ. ನೀನ್ ಹೇಳ್ತೀನಿ ನಿಂದಲ್ವೇನಾ, ಯಾಕ ಕೊಡಲ್ಲ? ಕರ್ಕೊಂಬರ ಅವಳು, ನಾನು ಹೇಳ್ತೀನಿ. ಕರ್ಕೊಂಬಂದು ಹೇಳ್ದೆ, 1 ಲಕ್ಷ ಮಾರ್ಬಿಟ್ರು ಒಡವೆನ, ಸಾಲ ತೀರೋಯ್ತು, ಮುಕ್ತ ಆಗೋಯ್ತು. ಈಗ ಮತ್ತೆ ದುಡಿ ತಿರ್ಗಬೇಕಂತ ಅನ್ಕೊಡು, EMI ಕಟ್ಟು. ಕೆಲವೊಂದು ಸೇಟು ಅಂಗಡಿಗಳ, ಇದು ಒಡವೆ ಅಂಗಡಿಗಳಲ್ಲಿ EMI ಆಪ್ಷನ್ ಇದೆ. 1 ವರ್ಷ ಕಟ್ಟು, 12ನೇ ತಿಂಗಳಿಗೆ ತಗೊಂಡೋಗು, ಕೊಡಿಸ್ಬಿಡು ಹೊಸದು, ಮುಗ್ದೋಯ್ತು. ಓಕೆ, ಇದು 1 ಲಕ್ಷ ಪರಿಹಾರ ಸಿಕ್ತು. ಎಷ್ಟು ಸುಲಭ, ಒಂದೇ ಸಲಕ್ಕೆ ಸಾಕು, ಬಂದ್ರು ಹೋದ್ರು, ಮತ್ತೆ ಅವಶ್ಯಕತೆ ಇಲ್ಲ. ಇನ್ನೊಬ್ಬ 10 ಲಕ್ಷ ಸಾಲ ಮಾಡ್ಕೊಂಬಂದವನು, ಇದು 1 ಸಲಕ್ಕೆ ವಾಸಿ ಆಗುತ್ತಾ? ಖಂಡಿತವಾಗಲ್ಲ. ಇವ್ರು 1 ಲಕ್ಷಕ್ಕೆ 1 ಸಲ ಬಂದೋದ್ರು. ಈಗ 10 ಲಕ್ಷ ಸಾಲ ಇದೆ, 10 ಸಲ ಬರ್ಬೇಕು. ತಿಂಗಳು ಬಂದ್ರೆ ಏನೇನ್ ಮಾಡ್ಬೇಕು, ಏನೇನ್ ಮಾಡಿದ್ರೆ ಎಲ್ಲವನ್ನ ಕೇಳಿ 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 ಅದನ್ನ ನಿಧಾನವಾಗಿ ಒಂದೊಂದೇ ತಿದ್ದು ಮಾಡ್ಬೇಕು. ಓಕೆ, ಈಗ 1 ಕೋಟಿ ಸಾಲ ಮಾಡ್ಕೊಂಬಂದ್ಬಿಟ್ಟವನೆ, ಇವನ ಹತ್ರ ಬ್ಯಾಕಪ್ ಇಲ್ಲ, ಏನು ಮಾರೋದಕ್ಕೆ ಒಡವೆ ಇಲ್ಲ, ಸೈಟ್ ಗೀಟ್ ಏನು ಇಲ್ಲ. ಈಗ 1 ಕೋಟಿ ಹೆಂಗ್ ತೀರಿಸ್ತಾನೆ ಅಂತ ನನ್ನ ಮಕ್ಕಳು ಕೂಡ ಬಂದ್ಬಿಟ್ಟಿಲ್ಲಿ ಒಂದೇ ಸಲ ಬರೋದು ನಿಮ್ಮ ಹತ್ರ, ನಂದು ವಾಸಿ ಮಾಡ್ಬಿಡಿ, ಸಾಲ ಎಲ್ಲ ತೀರಿಸ್ಬಿಡಿ. ನಾನೇನು RBI ಅನ್ಕೊಂಡೇನೆಯ, ಬ್ಯಾಂಕ್ ಅನ್ಕೊಂಡೆಯ? ನಿಂದು 1 ಸಲ ಎಷ್ಟೋ ನಿಂದು ತಗೊಳ, ಮಜಾ ಮಾಡು, ನಾನು ತೀರ್ತಿದ್ದೀನಿ ಹೋಗು ಅನ್ನಕ್ ನಾನೇನ್ ರಾಜ ಸಾಮ್ರಾಜ್ಯಪತಿ ಅನ್ಕೊಂಡ್ಬಿಟ್ಟಿದ್ದೀರಾ? ಇಡೀ ಪ್ರಪಂಚಕ್ಕೆಲ್ಲ ನಾನು ಒಬ್ನೇ ರಾಜ, ಈ ರಾಜನ ಹತ್ರ ಹೋದ್ರೆ ಕೊಟ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿಲ್ಲ. ಆದ್ರೆ ಅವ್ರ ಮನಸ್ಥಿತಿಗಳು ನೋಡಿ ಹೆಂಗಿದೆ. 1 ಕೋಟಿ ಸಾಲ ಮಾಡ್ಕೊಂಡು ಬಂದು, ಒಂದ್ಸಲ ಬಂದೆ ನಿಮ್ಮ ಹತ್ರ, ಪರಿಹಾರ ಆಗ್ಲಿಲ್ಲ, ನನ್ನ ಸಾಲನೇ ತೀರ್ಲಿಲ್ಲ. ಎಂತ ಮುಟ್ಟಾಡ್ರು, ಸಾಲ ಮಾಡ್ಬೇಕಾದ್ರೆ ಈ ಜ್ಞಾನ ಇಲ್ಲ. ಇಲ್ಲಿ ಬಂದಾಗ 1 ಸಲಕ್ಕೆ 1 ಕೋಟಿ ಸಾಲ ಬಗೆಹರಿದ್ ಬಿಡ್ಬೇಕು. ಹೆಂಗ್ ಬಗೆಹರಿಯುತ್ತೆ?